ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಮಂಜು ಪ್ರಸಾದ್ MK. ಇವರು ಇಂಡೋ US ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಂಶೋಧನೆಯಲ್ಲಿ ವಿಶೇಷವಾಗಿ ಅತ್ಯಂತ ಹಳೆಯ ಅಮೂಲ್ಯವಾದಂಥ ಆಯುರ್ವೇದಿಕ್ ತಂತ್ರವನ್ನ ಇಂದಿನ ತಂತ್ರಜ್ಞಾನಕ್ಕೆ ಸೇರಿಸಿ ಅದನ್ನ ಇನ್ನೋವೇಟಿವ್ ವೆಲ್ನೆಸ್ ಸೊಲ್ಯೂಷನ್ಸ್ ಅಂತ ಪ್ರಯತ್ನ ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸ್ವಾಗತಾರ್ಹವಾದಂಥದ್ದು. ಅದಲ್ಲದೆ ಅವರು ಕಾಂಪ್ರಿಹೆನ್ಸಿವ್ ಹ್ಯಾಂಡ್ಬುಕ್ ಆನ್ ಪಥ್ಯ ಅಪಥ್ಯ ಅಂತ ಬರೆದಿದ್ದಾರೆ. ಈ ಪಥ್ಯ ಅಪಥ್ಯ ಅಂದ್ರೆ ನಾವು ಬರೀ ಹೊಟ್ಟೆಗೆ ತಗೊಳ್ಳೋದನ್ನ ಮಾತ್ರ ನೋಡ್ತೀವಿ, ಆದ್ರೆ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಬೇಕಾಗುವಂತ ಈ ಮೆದುಳಿಗೆ ಸಿಗುವಂತ ರೆಸ್ಟ್ ಕಡೆಗೆ ನಾವು ಗಮನ ಕೊಡೋದಿಲ್ಲ. ನಾವು ಮಕ್ಕಳಾಗಿದ್ದಾಗ 7:15 ಊಟ ಮಾಡಿಸಿ 8 ಗಂಟೆಗೆ ಮಲಗಿಸಿ ಬೆಚ್ಚಗೆ ಎದ್ದು ಬೆಳಿಗ್ಗೆ 4 ಗಂಟೆಗೆ ಬ್ರಹ್ಮಿ ಮುಹೂರ್ತಕ್ಕೆ ಓದಕ್ಕೆ ಎಬ್ಬಿಸ್ತಾ ಇದ್ರು. ಆದರೆ ಇವತ್ತು ತಂದೆ ತಾಯಿಗಳು ಬೇಗನೆ ಮಲಗ್ತಾ ಇಲ್ಲ, ಮಕ್ಕಳಂತೂ ಇನ್ನೂ ಅಧ್ವಾನ ಆಗಿದ್ದಾರೆ. ಮಲಗೋದು ತಡ, ಬೆಳಿಗ್ಗೆ ಸೂರ್ಯ ಕಣ್ಣ ಮೇಲೆ ಬಂದ ಮೇಲೂ ಕೂಡ ಏಳೋದಿಲ್ಲ. ಅವರು ಸೂರ್ಯವಂಶಿಗಳಾಗಿದ್ದಾರೆ ಅಂತ ಹೇಳ್ಬಹುದು. ಆದ್ರೆ ದುರಂತ ಅಂದ್ರೆ ಇದರಿಂದ ಏನಾಗತ್ತೆ ಅಂತ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಂಜು ಪ್ರಸಾದ್ ಅವರು. ಅವರಿಗೆ ಸ್ವಾಗತ. ನಮಸ್ತೆ ಮ್ಯಾಮ್. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಮ್ಯಾಮ್. ನಿಮಗೂ ನಮ್ಮ ತಂಡದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೌದು ಮ್ಯಾಮ್, ನೀವು ಹೇಳಿದಾಗೆ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಡೇಲಿ ಪೇರೆಂಟ್ಸ್ ಕೂಡ ಮಲಗ್ತಿಲ್ಲ, ಮಕ್ಳು ಕೂಡ ಮಲಗ್ತಿಲ್ಲ. ಅಫ್ಕೋರ್ಸ್ ಮಕ್ಕಳು ಪೇರೆಂಟ್ಸ್ ಫಾಲೋ ಮಾಡ್ತಾರೆ, ಅನುಕರಣೆ ಅಂತೀವಿ ನಾವು. ಸೊ ನಾವು ಹೇಗೆ ಹಿಂದೆ ನಾವು ಮಾತಾಡ್ಕೊಂಡ್ಬಿಡ್ತಾರೆ ತ್ರಯೋಪಸ್ತಂಭಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ? ಆಹಾರ ನಿದ್ರಾ ಬ್ರಹ್ಮಚಾರ್ಯಾನಿ ತ್ರಯೋಪಸ್ತಂಭ ತೇಷಾಂ ಸಮ್ಯಕ್ ಯೋಗ್ಯಾತ್ ಆಯುರ್ವರ್ಧತೆ. ಅಂದ್ರೆ ಈ ಆಹಾರ ನಿದ್ರಾ ಬ್ರಹ್ಮಚಾರ್ಯ ಇವೆಲ್ಲವೂ ಕೂಡ ನಾವು ಸಮ್ಯಕ್ಕಾಗಿ ಅಂದ್ರೆ ಅನುಗುಣವಾಗಿ ನಾವು ಫಾಲೋ ಮಾಡಿದಾಗ ಅದು ನಮ್ಮ ಆಯುವಿನ ವರ್ಧನೆ ಮಾಡುತ್ತೆ, ಆಯುಸ್ಸನ್ನ ಜಾಸ್ತಿ ಮಾಡುತ್ತೆ, ಆರೋಗ್ಯವನ್ನ ಹೆಚ್ಚಿಸುತ್ತೆ. ಇಂದಿನ ಸಂಚಿಕೆಯಲ್ಲಿ ನಾವು ನಿದ್ರಾ ಆಹಾರ ಮುಗಿಸಿದ್ವಿ, ಈಗ ನಿದ್ರದ ಬಗ್ಗೆ ಗಮನ ಕೊಡ್ತಾ ಇದೀವಿ. ಸೊ ನೀವು ಹೇಳಿದಾಗೆ ಈಗಿನ ಕಾಲದಲ್ಲಿ ನಾವು ಈಗಿರೋ 21st ಸೆಂಚುರಿಲಿ ಚಾಲೆಂಜಿಂಗ್ ಲೈಫ್ ಸ್ಟೈಲ್ ಮತ್ತೆ ಡೈನಮಿಕ್ ಲೈಫ್ ಸ್ಟೈಲ್ಸ್ ಅಲ್ಲಿ ದ ಒನ್ ವಿ ರೇರ್ಲಿ ಗಿವ್ ಇಂಪಾರ್ಟೆನ್ಸ್ ಇಸ್ ನಿದ್ರಾ, ಸ್ಲೀಪ್. ನಾನು ಪ್ರಮೋಷನ್ ತಗೋಬೇಕು, ಸೊ ಹಾಗಾಗಿ ನಾನು ಐ ವಿಲ್ ವರ್ಕ್ ಲೇಟ್ ನೈಟ್. ನಾನು ಫಸ್ಟ್ ರ್ಯಾಂಕ್ ತಗೋಬೇಕು, ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು, ಹಾಗಾಗಿ ನಾನು ರಾತ್ರಿನೂ ಓದ್ತೀನಿ. ಮಕ್ಳು ಕೂಡ 10th ಮಕ್ಳು, PU ಮಕ್ಳು, ಎಂಟ್ರೆನ್ಸ್ ಮಕ್ಳು ಬಂದ್ರು ಕೂಡ ಸೊ ಲೀಸ್ಟ್ ಗಮನ ನಾವು ನಿದ್ರೆ ಕೊಡ್ತೀವಿ. ನಿದ್ದೆ ಬಂದಾಗ ಆ ತರ ಮಾಡಿ ಏನ್ ಮಾಡ್ತಾರೆ ಗೊತ್ತಾ, ಬರ್ನಿಂಗ್ ದ ಕ್ಯಾಂಡಲ್ ಎಟ್ ದ ಎಂಡ್ ಅಂತ, ಬೋತ್ ಎಂಡ್ ಅನ್ನೋ ಹಾಗೆ ಇಡೀ ವರ್ಷ ವೇಸ್ಟ್ ಮಾಡ್ಬಿಟ್ಟು ಕೊನೆಗೆ ಓದಿದ್ರೆ ಬೆಳಿಗ್ಗೆ ಅದ್ರಲ್ಲಿ ಬರೆಯೋಕ್ ಹೋದ್ರೆ ಏನೂ ಬರೋದಿಲ್ಲ, ಎಲ್ಲನೂ ವ್ಯರ್ಥ ಆಗಿರತ್ತೆ. ಹೌದು. ಸೊ ಖಂಡಿತ ನಿಜ ಮ್ಯಾಮ್. ನೀವು ಹೇಳಿದಾಗೆ ನೆಕ್ ಮೂವ್ಮೆಂಟ್ ತನಕ ತರ್ಕೊಳ್ತೀವಿ ಎಲ್ಲ ಈಗಿನ ಪೀಳಿಗೆ ಏನೇ ಕೆಲಸ ಆದ್ರೂ ಕೂಡ. ಹಾಗಾಗಿ ಈ ಸಂಚಿಕೆಯಲ್ಲಿ ನಿದ್ರೆ ಬಗ್ಗೆ, ಸಾಮಾನ್ಯವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ, ಆರೋಗ್ಯ ಶಾಸ್ತ್ರದಲ್ಲಿ ನಿದ್ರಾ ಬಗ್ಗೆ ಏನ್ ಹೇಳಿದ್ದಾರೆ ತಿಳ್ಕೊಳ್ಳೋಣ. ಸೊ ನೀವ್ ಹೇಳಿದಾಗೆ ಯಾವಾಗ ನಿದ್ದೆ, ಏನ್ ಹೊಸಾದ ಸರ್ ನಮ್ಗೆ ನಿದ್ದೆ, ನಾವು ನಿದ್ದೆ ಮಾಡ್ತೀವಲ್ಲ, ನೀವು ಬಂದ್ ಏನ್ ಹೇಳೋದು ಅಂದ್ರೆ ಕೆಲವು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾರಾದ್ರೂ ಗೊತ್ತು, ನಿದ್ದೆ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗಿರ್ತೀವಿ, ನಿದ್ದೆ ಕೆಟ್ರೆ ನಾವು ಇರಿಟೇಷನ್ ಆಗ್ತೀವಿ, ಸೊ ಮೂಡ್ ಸ್ವಿಂಗ್ ಆಗುತ್ತೆ. ಆದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋ ಒಂದೇ ಒಂದು ಶ್ಲೋಕ ನಾನು ಹೇಳ್ತೇನೆ, ಇಡೀ ಸಂಚಿಕೆಗೆ ಇದು ಮುಖ್ಯ ಪ್ರಮುಖ ಬಾಣವಾಗಿ ಆಗುತ್ತೆ. ಅದೇನ್ ಹೇಳುತ್ತೆ ನಿದ್ರೆ ಅಂದ್ರೆ, ನಿದ್ರಾ ಲಾಭಂ ಸುಖಂ ಪುಷ್ಟಿ, ನಿದ್ರಾ ಲಾಭಂ ಸುಖಂ ಪುಷ್ಟಿ, ಜೀವನಂ ದೀರ್ಘಂ ಆಗತ್ತೆ, ಬಲ್ಯಂ ಆಗತ್ತೆ, ಜೀವನಂ ಆಗತ್ತೆ. ನಿದ್ರಾ ಲಾಭಂ ಸುಖಂ ಪುಷ್ಟಿ ಬಲಂ ಜೀವನಂ. ಅದೇ ನಿದ್ರಾ ನಾಶ ಆದ್ರೆ, ನಿದ್ರಾ ನಾಶಂ ದುಃಖ ಕೃಶತಃ ದುರ್ಬಲತಃ ಅಜ್ಞಾನ. ಇನ್ನ 2 ಲೈನ್ ಶ್ಲೋಕದಲ್ಲಿ ನಾವು ಇಡೀ ಸಾರಾಂಶ ತಗೋಬಹುದು. ನಮ್ಮ ನಿದ್ದೆ ಚೆನ್ನಾಗಾದ್ರೆ ಅದ್ಭುತವಾಗಿದೆ. ಇದು ಇವತ್ತಿನ ಪೀಳಿಗೆಯವರು ಎಲ್ಲರೂ ಕೇಳಲೇಬೇಕಾದಂತ, ಕಲಿಯಲೇಬೇಕಾದಂತ ವಿಚಾರ ಅಂತ ಹೇಳ್ಬೋದು. ನಿಜ. ಹೌದು. ಸೊ ನಿದ್ರೆ ಚೆನ್ನಾಗಾದ್ರೆ ನಮ್ಗೆ ಸುಖಕರ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಪುಷ್ಟಿಕರ ಯೋಚನೆ ಮಾಡಿದೀವ ನಾವು ನಿದ್ರೆ ಚೆನ್ನಾಗಿ ಮಾಡಿದ್ರೆ ನಾವು ಪುಷ್ಟಿ ಆಗ್ತೀವಿ, ಚೆನ್ನಾಗಿ ಮೈಕಟ್ ಬೆಳೆಯುತ್ತೆ, ಖಂಡಿತ ಬೆಳೆಯುತ್ತೆ. ಯಾಕೆಂದ್ರೆ ನಮ್ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಲ್ಲದೆ ಬೇರೆ ಏನಾಗುತ್ತೆ, ಜ್ಞಾನಂ. ನಿಮ್ಗೆ ಒಳ್ಳೆ ನಿದ್ದೆ ಆದ್ರೆ
ನೀವು ವಿಷಯಗಳನ್ನ ಚೆನ್ನಾಗಿ ಪರ್ಸ್ಯೂ ಮಾಡ್ತೀವಿ. ಅರ್ಥ ಮಾಡ್ಕೋಬಹುದು, ಕ್ಲಾಸ್ ಅಲ್ಲಿ ಅರ್ಥ ಅರ್ಥ ಮಾಡ್ಕೋಬಹುದು. ಮಾಡ್ಕೋಬಹುದು, ಕಲಿಬಹುದು, ಎಫಿಷಿಯನ್ಸಿ ಕಲಿಬಹುದು, ಆಸಕ್ತಿ ಚೆನ್ನಾಗಿರುತ್ತೆ, ಗ್ರಹಿಸ್ಬೋದು ನಾವು. ಮೊದಲು ಇವೆಲ್ಲ ಚೆನ್ನಾಗಾದ್ರೆ ನಮ್ಗೆ ಸುಖನೂ ಸಿಕ್ತು, ಪುಷ್ಟಿನೂ ಸಿಕ್ತು, ನಾವು ಜ್ಞಾನನೂ ಸಿಕ್ತು ಅಲ್ಲ. ಆದ್ರೆ ಏನಾಗುತ್ತೆ, ಜೀವನ ಸುಖಕರ ಆಗಿರುತ್ತೆ. ಒಂದೇ ಲೈನ್ ಶ್ಲೋಕ. ಅದ್ರ ನಿದ್ರೆ ಕೆಟ್ರೆ ಏನಾಗುತ್ತೆ, ದುಃಖ ಮೇನ್ ನಿಮ್ಗೆ ಎಲ್ಲಾ ಅನ್ಈಸಿನೆಸ್ ಸ್ಟಾರ್ಟ್ ಆಗುತ್ತೆ. ಐದರ್ ಇಟ್ ಕ್ಯಾನ್ ಬಿ ಮೆಂಟಲ್ ಇಲ್ಲ ಫಿಸಿಕಲ್. ಅಲ್ಲ, ಯಾವ ಕೆಲಸದಲ್ಲೂ ಲವಲವಿಕೆ ಇರೋದೇ ಇಲ್ಲ, ಲವಲವಿಕೆನೇ ಇಲ್ಲ. ಉತ್ಸಾಹನೇ ಹೊರಟೋಗ್ಬಿಡುತ್ತೆ. ಹೌದು ಹೌದು. ಮತ್ತೆ ಕೃಶತಃ ಸಣ್ಣ ಆಗ್ತಾ ಬರೋದು, ಬಾಡಿ ವೀಕ್ ಆಗ್ತಾ ಬರುತ್ತೆ. ಸೊ ನಾವ್ ನಿದ್ದೆಗೂ ಬಾಡಿಗೂ ಏನ್ ಸಂಬಂಧ ಅಂತ ಹೇಳ್ಬೋದು, ಖಂಡಿತ. ಸೊ ನೀವು ನಿದ್ದೆಗಿಟ್ರೆ ನಮ್ಮ ಬಾಡಿ ಇರೋ ನಮ್ ಬಯಾಲಜಿಕಲ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಬಯಾಲಜಿಕಲ್ ಸೈಕಲ್ ಡಿಸ್ಟರ್ಬ್ ಆಯ್ತು ಅಂದ್ರೆ ನಮ್ದು ಹಾರ್ಮೋನ್ ಪ್ರೊಡಕ್ಷನ್ಸ್, ಗಟ್ ಬ್ಯಾಲೆನ್ಸ್, ಗಟ್ ಫಂಕ್ಷನ್ಸ್ ಎಲ್ಲ ಡಿಸ್ಟರ್ಬ್ ಆದಾಗ ಎಲ್ಲ disturb ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ನಾವ್ ಹೇಳ್ತೀವಿ. ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ನಾವ್ ಹೇಳ್ತೀವಿ. ನಾವು ಆಹಾರ ತಗೊಂಡ್ರು ಕೂಡ ಆಹಾರ ಜೀರ್ಣ ಆಗಲ್ಲ ಬಾಡಿಲಿ. ಸೊ ಅಟ್ ಎಂಡ್ ಆಫ್ ದ ಡೇ ನಾವ್ ಎಮಾಸಿಯೇಷನ್ ಅಂದ್ರೆ ನಾವು ಬಲನ ಕಳ್ಕೊತೀವಿ, ದುರ್ಬಲತ. ಇವೆಲ್ಲ ಆದಾಗ ಏನಾಗುತ್ತೆ, ಕೃಶತ ಸಣ್ಣ ಆಗೋದಿರ್ಬೋದು, ವೀಕ್ ಆಗೋದಿರ್ಬೋದು. ಅಟ್ ಎಂಡ್ ಆಫ್ ದ ಡೇ ಏನಂತ ಜ್ಞಾನ ಸಿಗೋದಿಲ್ಲ. ಈ ಸಿಂಪಲ್ ಶ್ಲೋಕ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಓಕೆ, ಖಂಡಿತ ಸೊ ನೆಕ್ಸ್ಟ್ ನಿದ್ರೆಗೆ ಯಾವಾಗ ಬರುತ್ತೆ? ನಿದ್ರೆ ಟಯರ್ಡ್ ಆದಾಗ ಬರುತ್ತೆ ಸರ್. ಹೌದು. ಬೇರೆ ಯಾವಾಗ ಬರುತ್ತೆ? ತಮಾವರಣ ಆದಾಗ ಬರುತ್ತೆ, ಬಾಡಿಲಿ ತಮಾಭಾವ ಜಾಸ್ತಿ ಆದಾಗ ಬರುತ್ತೆ. ಇನ್ ಯಾವಾಗ ನಿದ್ದೆ ಬರುತ್ತೆ? ನಾವು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ, ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ನಿಶ್ಚಿಂತೆಯಾದಾಗ್ಲೂ ಚೆನ್ನಾಗಿ ನಿದ್ರೆ ಬರುತ್ತೆ. ಚೆನ್ನಾಗಿ ನಿದ್ದೆ ಬರುತ್ತೆ. ನಿಶ್ಚಿಂತೆ ಕೂಡ ಒಂದು. ಸೊ ಯಾವಾಗ ನಿದ್ರೆ ಒಂದು ಸ್ಥಿತಿ, ಅದೇನಂದ್ರೆ ಅದು ಸೋಂಬೇರಿತನ ಅಲ್ಲ, ಅದು ಒಂದು ಸ್ಥಿತಿ ಬಾಡಿಲಿ. ಯಾವಾಗ ಮನಸ್ಸು ತಮ್ಮ ಇಂದ್ರಿಯಗಳ, ಜ್ಞಾನೇಂದ್ರಿಯ ಆಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ತಾವ, ಅದರಿಂದ ಕನೆಕ್ಷನ್ ಕಟ್ ಮಾಡ್ಕೊಳುತ್ತೆ. ಸ್ವಲ್ಪ ಇಂದ್ರಿಯಗಳಿಂದ ಕನೆಕ್ಷನ್ ಕಟ್ ಮಾಡ್ಕೊಂಡು ದೈಹಿಕ ಹಾಗೂ ಮಾನಸಿಕ ಪುನಶ್ಚೇತನಕ್ಕಾಗಿ ಟೈಮ್ ಕೊಡುತ್ತಲ್ಲ, ಆದ್ರೆ ನಿದ್ರಾವಸ್ಥೆ. ಸೊ ನಾವ್ ನಿದ್ರೆ ಮಾಡಿದಾಗ ನಾವ್ ಬಾಡಿನೂ ಕೂಡ ಕಾಮ್ ಆಗುತ್ತೆ. ನಮ್ ಮೈಲ್ಡ್ ಬಾಡಿ ಪೇನ್, ಮೈಲ್ಡ್ ಅನ್ಈಸಿನೆಸ್ ಇದು ಸರಿ ಆಗುತ್ತೆ. ಅದ್ರಲ್ಲಿ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಪುನಶ್ಚೇತನ. ನಿದ್ರೆ ಇಸ್ ಆಲ್ಸೋ ಏನಂದ್ರೆ, ನಾವು ಇನ್ನೊಂದ್ ತರ ಹೇಳ್ಬೋದು, ಸೊ ದ ಡೇ ಎಂಡ್ ವಿತ್ ಸ್ಲೀಪ್. ಫಾರ್ ಹೆಲ್ತಿ ಪರ್ಸನ್ ದ ಡೇ ಸ್ಟಾರ್ಟ್ಸ್ ವಿತ್ ಅ ಗುಡ್ ಸ್ಲೀಪ್. ಗುಡ್ ಸ್ಲೀಪ್. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಮ್ಮ ದೇಹ ಹಗುರ ಆದ್ರೆ, ನಿದ್ದೆ ಜಾಸ್ತಿ ಆದ್ರೆ ಬಾಡಿ ಭಾರ ಆಗುತ್ತೆ. ಹೌದಲ್ವಾ? ನಾವು ಗಮನಿಸ್ತಿದೀವಿ. ನಾವು ಕರೆಕ್ಟ್ ಟೈಮ್ ಕಷ್ಟ, ಜಾಸ್ತಿ ಆದ್ರೂ ಒಳ್ಳೇದಲ್ಲ. ಹೌದು. ಐಡಿಯಲ್ ನಿದ್ದೆ ಇದ್ದಾಗ ಅಂದ್ರೆ ನಾವು ಸಮಾವಸ್ಥೆಯಲ್ಲಿ ನಿದ್ರೆ ಮಾಡಿದಾಗ ಮಾತ್ರ ನಮ್ಗೆ ಸುಖ ಆಗಿರ್ಬೋದು, ಪುಷ್ಟಿ ಆಗಿರ್ಬೋದು, ಐಡಿಯಲ್ ನಿದ್ರೆ ಅಂದ್ರೆ ಎಷ್ಟು ಗಂಟೆ ನಿದ್ರೆ ಅಂತ ದಯವಿಟ್ಟು ತಿಳಿಸಿ. ಹೌದು ಮ್ಯಾಮ್. ನಾವು ವಯೋಮಿತಿಗೆ ಅನುಸಾರವಾಗಿ ಹೇಳ್ಬೋದು ಮ್ಯಾಮ್. ನೀವ್ ಹೇಳ್ದಂಗೆ ಮಕ್ಕಳಲ್ಲಿ ಎಷ್ಟಿರ್ಬೋದು, ಸಾಮಾನ್ಯವಾಗಿ 5 ವರ್ಷ ಕೆಳಗಡೆ ಮಕ್ಕಳಿಗೆ ಜಾಸ್ತಿ ನಿದ್ರೆ ಆಗುತ್ತೆ. ಸೊ ನಾವು ಆನ್ ಆವರೇಜ್ ಅಡಲ್ಟ್ ಇಂಡಿವಿಜುವಲ್ ಅಂದ್ರೆ 6 ರಿಂದ 8 ಗಂಟೆ ಒಂದು ಸಮ್ಯಕ್ ನಿದ್ರೆ ಬೇಕು. ಅದು ನಿದ್ರೆ ಯಾವ ತರ ಸರ್? ನಾನು ತುಂಬಾ ಡೀಪ್ ಸ್ಲೀಪ್ ಹೋಗ್ತೀನಿ, ನಾನು ನಿದ್ದೆ ಮಾಡ್ತೀನಿ, ಅದು ಎಕ್ಸ್ಟ್ರಾ ಆಗುತ್ತೆ. ಬಟ್ ನಾನು 10 ಅವರ್ಸ್ ಮಾಡ್ತೀನಿ. ಆ ತರನು ಸ್ವಲ್ಪ ಜನ ಹೇಳ್ತಾರೆ. ನಾನು 12 o'clock ಮಲಗ್ತೀನಿ, 4 o'clock ಎಕ್ಸ್ಟ್ರಾ ಆಗುತ್ತೆ, ಮತ್ತೆ ನಾನು 6 o'clock ಮಲಗಿ 8 o'clock ಎದ್ದೇಳ್ತೀನಿ. ಅದು ಆ ತರ ಆಗ್ಬಾರ್ದು. ನಿದ್ರೆ ಯಾವಾಗಲೂ ಸಮ್ಯಕ್ ಆಗಿರ್ಬೇಕು. ಸೊ ಅನ್ಡಿಸ್ಟರ್ಬ್ ಸ್ಲೀಪ್ ಅಂತ ನಾವ್ ಹೇಳ್ತೀವಿ. ಅನ್ಡಿಸ್ಟರ್ಬ್ ಸ್ಲೀಪ್ ಇದ್ದಾಗ ಮಾತ್ರ ನಮ್ಗೆ ನಿದ್ರದ ಪ್ರತಿಫಲ ಸಿಗೋದು. ಇನ್ನೊಂದು ಸಾಮಾನ್ಯವಾಗಿ ಹೇಳ್ಬೇಕು, 6 ರಿಂದ 8 ಗಂಟೆ ಸಾಮಾನ್ಯವಾಗಿ ಬಾಡಿಗೆ ರೆಸ್ಟ್ ಸಿಕ್ತಾಗ ಮಾತ್ರ ನಿಮ್ಮ ಬಾಡಿ ಐಡಿಯಲ್ ಆಗಿ ಫಂಕ್ಷನ್ಸ್ ಮಾಡ್ಬೋದು. ಸೊ ಕೆಲವು ಏನಂತಾರೆ, ಕೆಲಸದ ಒತ್ತಡದಲ್ಲಿ ನಿದ್ರೆ ಲೇಟ್ ಆಗುತ್ತೆ, ಇಲ್ಲ ಟ್ರಾವೆಲ್ ಅಲ್ಲಿ ನಿದ್ದೆ ಆಗೋದಿಲ್ಲ, ಇಲ್ಲ ನೈಟ್ ಡ್ಯೂಟಿ ಮಾಡ್ತಾರೆ, ನೈಟ್ ಟ್ರಾವೆಲ್ ಮಾಡೋರಿಗೆ ನಿದ್ದೆ ಆಗೋದಿಲ್ಲ. ಅವ್ರಿಗೆ ಏನ್ ಮಾಡ್ಬೋದು? ಸೊ ನಾನು ನೈಟ್ ಡ್ಯೂಟಿ 12 ಅವರ್ಸ್ ಇಲ್ಲ 8 ಅವರ್ಸ್ ಡ್ಯೂಟಿ ಮಾಡ್ತೀನಿ, ಸೊ ಬೆಳಿಗ್ಗೆ 8 ಅವರ್ಸ್ ಮಲಗ್ಬೋದಾ? ಖಂಡಿತ ಮಾಡ್ಬೇಡಿ. ಅಫ್ಕೋರ್ಸ್ ನಿದ್ದೆ ನೀವು ಕೆಟ್ಟಿರ್ತೀರಾ, ಆದ್ರೆ ನಾವು ಬೆಳಿಗ್ಗೆ ಮಲಗೋದನ್ನ ದಿವಾ ಸ್ವಪ್ನ ಅಂತ ನಾವ್ ಹೇಳ್ತೀವಿ. ದಿವಾ ಸ್ವಪ್ನ ಅನ್ನೋದು ಒಂದು ಕ್ರಿಯೆ. ಅಂದ್ರೆ ದಿವಾ ಅಂದ್ರೆ ಬೆಳಗಿನ ಜಾವದಲ್ಲಿ, ಸ್ವಪ್ನ ಅಂದ್ರೆ ಮಲಗೋದು. ಸೊ ದಿವಾ ಸ್ವಪ್ನ ಬೆಳಗಿನ ಜಾವದಲ್ಲಿ ಮಲಗಿದಾಗ, ಅದೇ ಸೂರ್ಯ ಇದ್ದಾಗ ಮಲಗಿದಾಗ ನಮ್ಮ ಬಾಡಿಲಿ ಕಫಾವರಣ ಆಗುತ್ತೆ. ಕಫಾವರಣ ಆಗುತ್ತೆ ಅಂದ್ರೆ ಏನಾಗುತ್ತೆ? ಜಾಡ್ಯತೆ ಹೆಚ್ಚಾಗುತ್ತೆ, ನಮ್ಮಲ್ಲಿ ಲವಲವಿಕೆ ಕಡಿಮೆ ಆಗುತ್ತೆ, ಜಾಡ್ಯತೆ ಹೆಚ್ಚಾಗುತ್ತೆ. ನೀವು ಹಗಲು ಹೊತ್ತು ಮಲಗಿದ್ರೆ ಏನಾಗತ್ತೆ ಅಂತ ಹೇಳ್ತೀರಿ, ಆದ್ರೆ ನಾವು ಮಕ್ಕಳಿದ್ದಾಗ ನಮ್ಮ ಅಜ್ಜ ಹೇಳ್ತಾ ಇರೋದು, ರಾತ್ರಿ ಎಚ್ಚರ ಇದ್ರೆ ನಿಶಾಚರರು, ರಾಕ್ಷಸ ಪ್ರವೃತ್ತಿ, ಅದು ರಾತ್ರಿ ಹೊತ್ತು ಎಚ್ಚರ ಇರಬಾರ್ದು ಅಂತ. ಇವತ್ತು ಎಷ್ಟೋ ಜನ ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ಮಲಗ್ತಾರೆ. ಅಂದ್ರೆ 2 ಡಬಲ್ ತೊಂದ್ರೆ. ರಾತ್ರಿ ಮಲಗಿರೋದ್ರಿಂದ ನಿಶಾಚರರು, ಹಗಲು ಹೊತ್ತು ಮಲಗಿರೋದ್ರಿಂದ ಇದು ಅದು ಜಾಡಿಯಾಸುರರು ಅಂತ ಹೇಳ್ಬೋದು ನಾವು. ಜಾಡಿಯಾಸುರರು ಅಂತ ಹೇಳ್ಬೋದು. ನೀವ್ ಹೇಳ್ದಂಗೆ ರಾತ್ರಿ ಮಲಗದೆ ಇರೋದು ತೊಂದ್ರೆ, ಬೆಳಿಗ್ಗೆ ಮಲಗೋದು ತೊಂದ್ರೆ. ಆದ್ರೆ ಕೆಲವು ಕಾರ್ಯವೃತ್ತಿಲಿ ರಾತ್ರಿ ಕೆಲಸ ಮಾಡ್ಬೇಕಾಗ್ಬೋದು, ಟ್ರಾವೆಲ್ ಮಾಡ್ಬೇಕು. ಕಾರ್ಡಿಯಾಲಜಿಸ್ಟ್ ನೈಟ್ ಡ್ಯೂಟಿ ಮಾಡುವಾಗ ಎಚ್ಚರ ಇರ್ಲೇಬೇಕಾಗತ್ತೆ.
ಅವಾಗ ಏನ್ ಮಾಡ್ಬೋದು, ಏನ್ ಹೇಳಿದ್ದೆ ಆರೋಗ್ಯ ಶಾಸ್ತ್ರ ಅಂತ ಹೇಳಿದಾಗ, ನೀವ್ ಎಷ್ಟು ಹೊತ್ತು ನಿದ್ದೆ ಕೆಟ್ಟಿರ್ತೀರಲ್ಲ, ನೀವು ಮಾರ್ನಿಂಗ್ ಅಷ್ಟೇ ನಿದ್ದೆ ಮಾಡ್ಬೇಕು ಅಂದ್ರೆ ಆಫ್ಟರ್ ಡ್ಯೂರೇಷನ್ಸ್ ನೀವು 8 ಅವರ್ಸ್ ನೀವು ನಿದ್ದೆ ಕೆಟ್ಟಿದ್ರೆ ಮೇಕ್ ಶೋರ್ ಯು ಸ್ಲೀಪ್ ಓನ್ಲಿ ಫಾರ್ 4 ಅವರ್ಸ್. ಇನ್ನು 4 ಅವರ್ಸ್ ನಿದ್ದೆ ಕೆಟ್ಟಿದ್ರೆ 2 ಅವರ್ಸ್. ಸೊ ನಾನು ರಾತ್ರಿ ಲೇಟ್ ಆಗಿ ಮಲಗದೆ ನಾನು ಮನೆಗೆ ಡ್ಯೂಟಿ ಮುಗಿಸ್ಕೊಂಡು ಇಲ್ಲ ನಾನು ಬೇರೆ ಕೆಲಸ ಮುಗಿಸ್ಕೊಂಡು 12:30 1 o'clock ಬಂದೆ ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ಇಟ್ಟರೆ ಪ್ರಯೋಜನ ಇಲ್ಲ. ನೀವು ರೆಗ್ಯುಲರ್ ಟೈಮ್ ಇದೆ ಅದೇ ಒಂದು 2 ಅವರ್ಸ್ ನೀವು ಮಾಡ್ಕೊಂಡು ಕಾಂಪನ್ಸೇಟ್ ಮಾಡ್ಕೋಬಹುದು. ಆವಾಗ ಮಾಡಿದಾಗ ಈಗ ಏನು ಜಾಡಿಯತೆ ಅಂತೀವಿ ನಾವು, ಕಫಾವರಣ ಅಂತೀವಿ, ಕಫೋಲ್ಬನ ಅಂತೀವಿ, ಈ ಶ್ವಾಸಕೋಶ ಸಮಸ್ಯೆಗಳು, ಮಧುಮೇಹ, ಇವೆಲ್ಲ ಏನಾಗುತ್ತೆ, ಲವಲವಿಕೆ, ಆಕ್ಟಿವ್ನೆಸ್ ಇಲ್ಲದೆ ಇದ್ದಾಗ ಏನೇನ್ ತೊಂದರೆಗಳು ಬರುತ್ತೆ, NCD ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು, ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅವೆಲ್ಲ ಬೆಳಗ್ಗೆ ನಿದ್ದೆ ಮಾಡೋದ್ರಿಂದ ಹಾಗೂ ರಾತ್ರಿ ನಿದ್ದೆಗೆಡೋದ್ರಿಂದ ಬಂದೇ ಬರುತ್ತೆ. 100% ಬರುತ್ತೆ ಅಂತ. ಇದಲ್ದನೆ ಯಾವಾಗ ನಿದ್ರೆ ಮಾಡೋದಂತ ಹೇಳಿದ್ರೆ, ಈ ನಿದ್ರೆಯಿಂದ ಹೇಗೆ ಲಾಭಗಳಾಗತ್ತೆ ಅಂತ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಸ್ವಲ್ಪ ವಿವರವಾಗಿ ಹೇಳಿ. ಹೌದು ಮ್ಯಾಮ್. ಸೊ ನಿದ್ದೆ ನಾನು ಹೇಳ್ದಂಗೆ ನಿದ್ದೆ ಒಂದು ಸಹಜ ಕ್ರಿಯೆ ಅಲ್ಲ, ಅದು ಪುನಶ್ಚೇತನ ಕ್ರಿಯೆ. ಸೊ ಮನಸ್ಸು ಕೂಡ ಒತ್ತಡ ಇರ್ತವೆ. ದೇಹಕ್ಕೆ ಎಷ್ಟು ಒತ್ತಡ ಇದೆ ಮನಸ್ಸು ಕೂಡ ಒತ್ತಡ ಇರುತ್ತೆ. ಯಾವಾಗ ಮನದಲ್ಲಿ ತಮೋವರ್ಣ ಆದಾಗ, ಯಾವಾಗ ಇಂದ್ರಿಯಗಳು ದಣಿದಾಗ, ಇನ್ನು ನಾವೇನು ಕ್ಲಿಯರ್ ಆಗಿ ಹೇಳ್ಬೋದು ಅಂದ್ರೆ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯ ಆಗಿರ್ಬೋದು, ಜ್ಞಾನೇಂದ್ರಿಯ ಆಗಿರ್ಬೋದು, ಯಾವಾಗ ದಣಿಯುತ್ತೆ ನಂಗೆ ರೆಸ್ಟ್ ಬೇಕಂದಾಗ ಅದು ಎಲ್ಲಾ ಕ್ರಿಯೆಗಳನ್ನ ಡಿಟ್ಯಾಚ್ ಆಗಿ ಅದು ಜಾಡಿತ ಅಂದ್ರೆ ಒಂದು ರೆಸ್ಟ್ ಸ್ಟೇಟ್ ಹೋಗೋದನ್ನ ನಿದ್ದೆ ಅಂತೀವಿ. ಅದ್ ಮಾಡೋದ್ರಿಂದ ನೀವು ನಾನು ಹೇಳ್ದಂಗೆ, ನಾನು ಆಗಿ ಶ್ಲೋಕ ಹೇಳ್ದಂಗೆ, ಸುಖ ಸಿಗುತ್ತೆ ನಮಗೆ, ಜ್ಞಾನ ಸಿಗುತ್ತೆ, ಮತ್ತೆ ಬಲ ಸಿಗುತ್ತೆ. ಇನ್ನೊಂದು ನಮ್ಮ ಬಾಡಿಗೆ ರೆಸ್ಟ್ ಸಿಗುತ್ತೆ. ನಾವು ನೀವು ಟೆಕ್ನಿಕಲಿ ನಾವು ಸೈಂಟಿಫಿಕಲಿ ಹೇಳ್ಬೇಕು ಅಂದ್ರೆ ಹೇಳಿದಾಗ, ನಿದ್ದೆ ಮಾಡೋದ್ರಿಂದ, ಆಪ್ಟಿಮಲ್ ನಿದ್ದೆ ಮಾಡೋದ್ರಿಂದ ನಮ್ನ ರಕ್ತ ಒತ್ತಡ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಮ್ಗೆ ಹೈಪರ್ ಟೆನ್ಷನ್ ಕೂಡ, ನಮ್ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗಿ ಸಮಾವಸ್ಥೆ ಸೇರ್ಕೊಳ್ಳುತ್ತೆ. ನಾನು ಚೆನ್ನಾಗಿ ನಿದ್ರೆ ಮಾಡ್ತೀನಿ, ಹಾಗಾಗಿ ನನ್ ಬ್ಲಡ್ ಪ್ರೆಷರು 75 ವರ್ಷಕ್ಕೆ 100/70 ಇದೆ. ಅಂದ್ರೆ ಯಾರು ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾರೋ, ಯಾವ ಚಿಂತೆನೂ ಇಲ್ದೇನೆ ಸುಖವಾಗಿ ನಿದ್ರೆ ಮಾಡ್ತಾರೋ ಅವ್ರಿಗೆ ಆರೋಗ್ಯ ಸಮಗ್ರವಾಗಿ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು. ಕೊನೆಗೆ ಇವತ್ತಿನ ಪೀಳಿಗೆಗೆ ನಿದ್ರೆಗೆಟ್ಟು ಪಾರ್ಟಿ ಮಾಡೋರ್ಗೆ, ಆಮೇಲೆ ಡ್ಯೂಟಿ ಮಾಡಿದೆ ಅಂತ ಹಗಲೊತ್ತು ಪೂರ್ತಿ ಎಲ್ಲ ಮಲಗುವಂತವ್ರಿಗೆ, ಕೊನೆಯದಾಗಿ ಕಿವಿ ಮಾತುಗಳು ನಿದ್ರೆ ಬಗ್ಗೆ, ಅದರಿಂದ ಆಗುವ ಅಂದ್ರೆ ಆರೋಗ್ಯದ ಲಾಭಗಳನ್ನ ದಯವಿಟ್ಟು ಮತ್ತೊಂದ್ಸಲ ಅವ್ರಿಗೆ ತಿಳಿಸ್ಕೊಡಿ. ಓಕೆ ಮ್ಯಾಮ್. ಸೊ ಈಗ ನಾವು ಕೆಲಸದಿಂದ ಆಗಿರ್ಬೋದು, ಇಲ್ಲ ನಮ್ಮ ಕ್ರಿಯೆಗಳಿಂದಾಗಿ ಯಾವಾಗ ನಿದ್ರಾಹೀನತೆ ಸ್ಟಾರ್ಟಿಂಗ್ ಇಂದ ಬರಲ್ಲ. ಸೊ ನಮ್ಮ ಕ್ರಿಯೆಯಿಂದನೇ ನಿದ್ರಾಹೀನತೆ ಬರುತ್ತೆ. ನಾವು ಸಣ್ಣ ಪ್ರಮಾಣದಲ್ಲಿ ನಿದ್ದೆ ಗೆಡ್ತಾ ಬಂದಾಗ ಅದು ಕೆಲವು ತಿಂಗಳಾದ್ಮೇಲೆ, ವರ್ಷಗಳಾದ್ಮೇಲೆ ನಿದ್ರಾಹೀನತೆಯಾಗಿ ಕಾಡುತ್ತೆ. ಸೊ ಏನ್ ಮಾಡ್ಬೋದು ಅಂತ ಟೈಮಲ್ಲಿ ನಾವು ಅಂದಾಗ, ಸೊ ನಿದ್ದೆ ಕರೆಕ್ಟ್ ಆಗಿ ಬರ್ತಿಲ್ಲ ಸರ್, ಡಿಸ್ಟರ್ಬ್ ಆಗ್ತಿದೆ ಅಂದಾಗ ಸುಲಭ ಉಪಯೋಗಗಳನ್ನ ತಿಳಿಸ್ಕೋಬಹುದು ಮ್ಯಾಮ್. ಸೊ ಯಾವ ಔಷಧಿನೂ ಬೇಡ, ಯಾವ ಆಂಟಿ ಡಿಪ್ರೆಸೆಂಟು ಬೇಡ, ಯಾವ ಸ್ಲೀವಿಂಗ್ ಪಿಲ್ಸು ಬೇಡ. ಬಿಸಿ ನೀರು, ರಾತ್ರಿ ಮಲಗೋಕ್ಕೂ ಮುಂಚೆ ಬಿಸಿ ನೀರು ಕುಡಿಯೋದು ಒಂದು. ಎರಡನೇದು, ಸೊ ಇನ್ನೂ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ನನ್ಗೆ ಆಗ್ಬೇಕಂದ್ರೆ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ, ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ ಕುಡಿಬಹುದು. ಇಲ್ಲ ಸರ್ ಇನ್ನೂ ನೆಕ್ಸ್ಟ್ ಲೆವೆಲ್ ಬೇಕು, ಸ್ಟೇಜಸ್ ಅಂತ ಬೇಕಂದ್ರೆ ಬಿಸಿ ಹಾಲು, ಇಲ್ಲ ಬಿಸಿ ಹಾಲು ಸಕ್ಕರೆ 1 ಸ್ಪೂನ್ ತುಪ್ಪ. ನೀವು ಬಿಸಿ ಹಾಲು ಅಂದಿದ್ಕೆ ನೆನಪಾಯ್ತು, ನಮ್ಮ ಅತ್ತೆ 10 ಮಕ್ಕಳ ತಾಯಿ ರಾತ್ರಿ ಎಲ್ಲರಿಗೂ ಕೂಡ 1 ಲೋಟ ಬಿಸಿ ಹಾಲು ಕೊಡ್ತಾ ಇದ್ರು ಮಲ್ಗೋ ಮೊದ್ಲು. ಅದು ಎಷ್ಟು ಒಳ್ಳೇದು ನೋಡಿ. ಅವ್ರು ಏನು ಓದ್ತಾ ಇದ್ದವ್ರಿಗೂ ಕೂಡ ಅವರಿಗೆ ಗೊತ್ತಿತ್ತು. ಯಾಕಂದ್ರೆ ಹಾಲು ಕೊಡೋದ್ರಿಂದ ಒಂದು ನಿದ್ರೆ ಬರುತ್ತೆ ಬಿಸಿ ಹಾಲು ಕುಡಿಯೋದ್ರಿಂದ. ಎರಡನೇದು ಬೆಳಗಿನ ಜಾವದಲ್ಲಿ ಅಸಿಡಿಟಿ ಆಗೋದಿಲ್ಲ. ಸೊ ಹಾಗಾಗಿ ನಿದ್ರೆ ಚೆನ್ನಾಗಾಗತ್ತೆ ಅಂತದ್ದು ಇವತ್ತಿಗೆ. ಹೇಳಿ. ಸೊ ಕ್ಷೀರ ನಾವು ರಸಾಯನ ಕೂಡ ಅಂತ ನಾವ್ ಹೇಳ್ತೀವಿ. ಸೊ ಕ್ಷೀರ ಇಡೀ ಧಾತು ಸಮತ್ವವನ್ನ ಕಾಪಾಡ್ಕೊಳ್ಳುತ್ತೆ. ಮತ್ತು ನಮ್ಮ ವಾತದೋಷ ಅಂತೀವಿ, ಏನಂತ ಇಂಬ್ಯಾಲೆನ್ಸ್, ಆಂಗ್ಸೈಟಿ, ಎಕ್ಸೈಟ್ಮೆಂಟ್ ಗಳನ್ನ ಕಮ್ಮಿ ಮಾಡುತ್ತೆ. ಅದರಿಂದ ಕೂಡ ಅದು ಮನಸ್ಸು ಹಾಗೂ ದೇಹಕ್ಕೆ ಎರಡಕ್ಕೂ ಕೂಡ ಆಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹೌದು. ಬಹಳ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಆಯುರ್ವೇದದಲ್ಲಿ ಹೇಳಿದ್ದು ಶತಸತ್ಯ ಅಂತ ಇವತ್ತಿಗೆ ಗೊತ್ತಾಗಿದೆ. 3 ಗಂಟೆಗಿಂತಲೂ ಯಾರು ಕಡಿಮೆ ಮಲಗ್ತಾರಲ್ಲ ಅವ್ರಿಗೆ ಹೃದಯಾಘಾತ ಹೆಚ್ಚಾಗತ್ತೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಯಾರು ಮಿತಿಮೀರಿ ಮಲಗಿ ಆಲಸಿಗಳಾಗಿರ್ತಾರಲ್ಲ ಅವ್ರಿಗೂ ಕೂಡ ಹೃದಯಾಘಾತ ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಮಂಜೂರೆ ಆಯುರ್ವೇದದಲ್ಲಿ ಈ ನಿದ್ರೆ ಬಗ್ಗೆ ಹೇಳಿದಂತ ಆ ಅದ್ಭುತವಾದಂತ ಶ್ಲೋಕ ಜೊತೆಗೆ ನಮ್ಮ ವೀಕ್ಷಕರಿಗೆ ಅದರ ನಿದ್ರೆ ಮಹತ್ವವನ್ನ ತಿಳಿಸಿಕೊಟ್ಟಂತ ನಿಮಗೆ ಧನ್ಯವಾದಗಳು, ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ತೆ.